ಎಲ್ಲ ಅಲ್ಲೇ ಜಾಕ ಮಾಡುದು, ಅಲ್ಲೇ ಸೀರೆ ಅದು ಬದಲಾಯಿಸುದು. ಚಲೋ ಇಲ್ಲ, ಗಂಡಸರು ಸುಧಾ ಇಲ್ಲೇ ಎಲ್ಲ ಇದು ಮಾಡಾಕತ್. ಏನು ಉಪಯೋಗ? ನಿಜವಾಗ್ಲೂ ಈ ಯಲ್ಲಮ್ಮ ಗುಡ್ಡದ ಸ್ವಚ್ಛತೆಗೂ ಸಹ ಭಕ್ತರಾದ ನಾವುಗಳು ಸಹ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಹಾಗೆ ಈ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು ಅದನ್ನ ಸರ್ಕಾರಗಳು ಒದಗಿಸ್ಬೇಕು. ಸರ್ ಇವ್ರ ನಂಬರ್ ತೋರವ್ರು ಬೆಂಗಳೂರು ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಇವ್ರ ಪೇಪರ್ದವ್ರು ಕಾಂಟ್ಯಾಕ್ಟ್ ಇಟ್ಕೋರಿ, ಅವ್ರ ನಂಬರ್ ಕೊಡ್ರೆ ಬಂದ್ ಭೇಟಿ. ಗೆಳೆಯರೇ ನಮಸ್ಕಾರ. ಸವದತ್ತಿಯ ಯಲ್ಲಮ್ಮ ಗುಡ್ಡಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಅಲ್ಲಿ ಸತ್ಯವತಿಯ ಕಥೆಯನ್ನ ತಮಗೆ ಹೇಳಿದ್ದೆ. ಸತ್ಯವತಿಯ ದರ್ಶನವನ್ನ ಪಡೆದ ನಂತರ ಈಗ ನಾವು ಯಲ್ಲಮ್ಮ ತಾಯಿಯ ದರ್ಶನವನ್ನ ಮಾಡುವ ಉದ್ದೇಶದಿಂದ ಯಲ್ಲಮ್ಮ ಗುಡ್ಡಕ್ಕೆ ಬಂದಿದ್ದೇವೆ. ದರ್ಶನ ಮಾಡಿಕೊಂಡು ನಿಮಗೆ ಈ ಯಲ್ಲಮ್ಮ ಗುಡ್ಡದ ಸಂಪೂರ್ಣ ಕಥೆಯನ್ನ ಹೇಳುವಂತ ಪ್ರಯತ್ನ ಮಾಡ್ತೇವೆ. ಹಾಗಾದ್ರೆ ಮತ್ತೆ ತಡ, ಬನ್ನಿ ಮೊದಲು ತಾಯಿಯ ದರ್ಶನವನ್ನ ಮಾಡಿ ಬರೋಣ. ತೋರ್ಸಿ ಮುಂದೆ. ಅಲ್ಲೊಂದಿದೆ, ಅಲ್ಲೊಂದಿದೆ ಸರ್, ಅಲ್ಲೊಂದಿದೆ, ಇಲ್ಲೊಂದೈತೆ ಸರ್. ಇಲ್ರಿ ನೋಡಿ ಅಲ್ಲೊಂದಿದೆ, ಇಲ್ಲೊಂದಿದೆ ಸರ್. ಈ ದಿಕ್ಕಿಗೆ ಒಂದ್ ಐತೆ ಸರ್, ಅದ ಇಲ್ಲಿ ಮರಿ ಹಾಕದ ಗಿಡ ಸರ್. ಆಮೇಲೆ ಇಲ್ಲಿ ಒಂದ್ ಐತ್ರಿ, ಈ ದಿಕ್ಕಲ್ಲೊಂದಿದೆ. ಈಗ ಮರ ಇದೆ ಕಾಣಿಸ್ತಾ ಇಲ್ಲ. ಹೌದು ಸರ್, 4 ದಿಕ್ಕುಗಳು ಇರ್ತದೆ ಸರ್. 4 ದಿಕ್ಕುಗಳಲ್ಲಿ ದೀಪಗಳನ್ನ ಹಚ್ತಾರೆ. ಹೌದು ಸರ್, ಅದು ರಕ್ಷಣೆ, ರಕ್ಷಣೆ ಈ ಒಂದು ಪ್ರದೇಶಕ್ಕೆ ಬೆಳಕು ಮತ್ತು ರಕ್ಷಣೆ ಅಂತ. ಹೌದು ಸರ್. ಜಮನಗ್ನಿ ಅವರ ಮಗ ಪರಶುರಾಮ ದೇವಸ್ಥಾನಕ್ಕೆ ನಾವು ಈಗ ಹೋಗುತ್ತಿದ್ದೇವೆ. ನೋಡಿ ಇಲ್ಲಿ ಪರಶುರಾಮನ ದೇವಸ್ಥಾನ ಇದೆ. ಅಮ್ಮನ ಬಗಲಲ್ಲೇ ಅವರ ಮಗನಾದಂತ ಪರಶುರಾಮನ ದೇವಸ್ಥಾನ ಇದೆ. ಅಮ್ಮ ಮತ್ತು ಪರಶುರಾಮರ ಒಂದು ಸಂಬಂಧ ಏನು, ಕತೆ ಏನು ಅನ್ನೋದನ್ನ ನಾವೆಲ್ಲ ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾಗಿ ತಾಯಿಯ ಸನ್ನಿಧಿಯಲ್ಲೇ ಪರಶುರಾಮ ನೆಲೆಸಿದ್ದಾರೆ. ಬನ್ನಿ ಪರಶುರಾಮರ ದರ್ಶನವನ್ನು ಸಹ ಪಡ್ಕೊಂಡ್ ಬಂದ್ಬಿಡೋಣ. ನಮಸ್ಕಾರ ರೀ. ಏನಿದನ ಮಾಡ್ಬೇಕಲ್ಲ, ನಮ್ಮ ಮೊದಲಕಿನ ಗಂಟೆ ಎಲ್ಲ ಅದು ಗೆಳೆಯರ, ಇಲ್ಲಿ ನಾವು ಪರಶುರಾಮನನ್ನ ಸಾಮಾನ್ಯವಾಗಿ ಪರಶು ಹಿಡಿದಿರುವಂತಹ ಪರಶುರಾಮನನ್ನ ಕಾಣ್ತೇವೆ. ಆದ್ರೆ ಇಲ್ಲಿನ ಪರಶುರಾಮ ವಿಶೇಷ. ಸರ್ ಏನಿದೆ ಅದು ಕೈಯಲ್ಲಿ, ಸ್ವಾಮಿ ಕೈಯಲ್ಲಿ? ಚೌಡಿಕೆ. ಚೌಡಿಕೆ ಹಿಡಿದಿರುವಂತಹ ಪರಶುರಾಮ ಈ ಸವದತ್ತಿಯ ವಿಶೇಷ. ಎಲ್ಲ ಒಂದು ನಿಮಿಷ. ಇಲ್ಲಿ ವಿಶೇಷತೆ ಏನಂದ್ರೆ, ಈ ಪರಶುರಾಮ ನಾವೇನೀಗ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಏನಂತೇವಲ್ಲ, ಆ ಭಾಗಕ್ಕೆ ಇವಂದೇ ಸೃಷ್ಟಿ. ಅದು ಇವನು ಅಮ್ಮಂದು ಶಿರವನ್ನು ಕಡ್ದಾಗ ಕೊಡ್ಲಿ ಏನು ಒಗಿತಾನೆ, ಆ ಹೋಗಿದ್ದ ಕ್ಷೇತ್ರನೇ ಆ ಕೇರಳ ಮತ್ತು ನಮ್ಮ ಕರ್ನಾಟಕದ್ದು. ಅಂದ್ರೆ ಗೋವಾದಿಂದ ಏನು ಹೋಗುತ್ತಲ್ಲ ದಮ್ಮ ನದಿಯ ಸಮುದ್ರದ ದಂಡಿ, ಅದು ಇವನ್ ಸೃಷ್ಟಿ. ಹಂಗಾಗಿ ಇಲ್ಲಿ ಜನಕ್ಕೂ ಅಲ್ಲಿಗೂ ಜನಕ್ಕೆ ಏನಂತಂದ್ರೆ, ಅಲ್ಲಿ ಮಾತು ಮತ್ತೆ ನ್ಯಾಯಯುತವಾಗಿ ನಡ್ಕೊಂತಾರೆ. ಹಂಗಾಗಿ ಎಲ್ಲಾ ಕ್ಷೇತ್ರಗಳು ಅಲ್ಲೇ ಇದಾವೆ. ಹಂಗಾಗಿ ಅದಕ್ಕೆ ಪರಶುರಾಮ ಸೃಷ್ಟಿ ಅಂತಾರೆ. ಪರಶುರಾಮ ಸೃಷ್ಟಿ ಅವನು ಮಾಡಿದ್ದು. ಭೂಮಿಯಲ್ಲಿ ಅವನು ಜಗ ಕೇಳ್ತಾನ, ಕೊಡ್ಲಿಯಲ್ಲಿ ಹೋಗದಾಗ ಎಲ್ಲಿ ನನಗೆ ಬೀಳುತ್ತೆ ಅಲ್ಲಿ ನಮ್ದು ಕ್ಷೇತ್ರ ಆಗ್ಬೇಕಂತ. ಹಂಗಾಗಿ ಆ ಕಡೆ ಗಟ್ಟದ ಕೆಳಗಡೆ ಮಂದಿ ಅದಕ್ಕೆ ಅನ್ನೋದೇನಪ್ಪಾ ಅಂದ್ರೆ ಪರಶುರಾಮ ಸೃಷ್ಟಿ ಅಂತಾರೆ. ಅಲ್ಲಿ ಏನಪ್ಪ ನ್ಯಾಯಯುತವಾಗಿ ನಡೀತಿರ್ತವೆ. ಈ ಒಂದು ಅದರದ ಒಂದು ಏನಪ್ಪಾ ಅಂದ್ರೆ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅದೊಂದು ಅಧ್ಯಯನದಲ್ಲಿ ಇದೆಲ್ಲ ಕ್ಲಿಯರ್ ಆಗಿ ಬರೆದಿದ್ದಾರೆ. ತಮ್ಮ ಹೆಸರೇನು ಸರ್? ಶ್ರೀನಾಥ್ ಜಾಧವ್ ಅಂತ ಹೇಳಿ. ಎಲ್ಲಿಂದ ಬಂದಿರೋ ಸರ್? ನಾನು ದಾವಣಗೆರೆಯಿಂದ. ದಾವಣಗೆರೆ. ನನ್ನ ಮೂಲತ್ವಾಗಿ ಬಳ್ಳಾರಿ ಇರೋದು ಕೆಲ್ಸದ ಮೇಲೆ. ನನ್ನ ಮೂಲತ್ವ ರಾಣೆಬೆನ್ನೂರು. ಆದ್ರೆ ಏನಪ್ಪಾ ನಾವು ನಮ್ಮ ಕುಲದೇವಿ. ಹಾಗಾಗಿ ನಾನೊಂದೀಗ ನನಗೆ 48 ವಯಸ್ಸಾದ್ರೂ ಕಂಟಿನ್ಯೂ ನಮ್ದು ತಿಳಿದ ಮೇಲಿಂದ ಬರ್ತಾ ಇದೀವಿ. ಎವ್ರಿ ಶ್ರಾವಣಕ್ಕೆ ಬಂದ್ಬಿಟ್ಟು ವರ್ಷದಲ್ಲಿ 5 ಟೈಮ್ ಬಂದು ಹೋಗ್ತೀವಿ ನಾವು. ವರ್ಷದಲ್ಲಿ 5 ಟೈಮ್. ಎಷ್ಟು ಸಾರಿ ಜಾತ್ರೆ ಆಗುತ್ತೆ ಇಲ್ಲಿ? ಜಾತ್ರೆ 2 ಟೈಮ್ ಆಗುತ್ತೆ ಸರ್. ಮೇನ್ ಅಂದ್ರೆ ಭಾರತ್ ಹುಣ್ಣಿಮೆ, ದವನ್ ದುಣಿ ಅಂತ. ಭಾರತ್ ಹುಣ್ಣಿಮೆ ಅಮ್ಮಗೆ ಏನಾಗುತ್ತೆ ಅಂದ್ರೆ ಮುತ್ತೈದೆ ಆಗ್ತಾಳ ಅವಾಗ. ದವನ್ ದುಣಿ ಅಂದ್ರೆ ಎಲ್ಲಾ ಸೃಷ್ಟಿಯಾಗಿರುತ್ತೆ, ಅದಕ್ಕೆ ದವನ ಏರಿಸ್ಬಿಟ್ಟು ಅಮ್ಮಂದು ಜಾತ್ರೆ ಮಾಡ್ತಾರೆ. ಮೇನ್ ಅಂತಂದ್ರೆ ಮಹಾರಾಷ್ಟ್ರ ಮತ್ತು
ಕರ್ನಾಟಕ ಆಂಧ್ರಗಳಲ್ಲಿ ಹೆಚ್ಚಾನೆಚ್ಚು ಪ್ರಸಿದ್ಧವಾಗಿರತಕ್ಕಂಥ ಭಾರತ ಅಂದ್ರೆ ನಿಮ್ಗೆ ಇಲ್ಲಿ ನಿಂದ್ರಕ್ ಜಾಗ ಇರಲ್ಲ, ಅಷ್ಟು ಜನ ಇರುತ್ತೆ. ಅಂದ್ರೆ 7 ಕೋಟಿ ಹೆಂಗ ಅಣ್ಣ ತಂಗಿಯವರು, ಮೈಲಾರಲಿಂಗೇಶ್ವರ ಅಣ್ಣ 7 ತಂಗಿ, ಮೈಲಾರಲಿಂಗೇಶ್ವರ ಅಣ್ಣ 7 ತಂಗಿ. ಇವಳಿಗೆ ಏನು ಶಿರ ಕಡಿತಾನಲ್ಲ, ಆವಾಗ ಇಲ್ಲಿ ಗೊಡಚಿ ವೀರಭದ್ರೇಶ್ವರ ಅಂತ ಇದೆ, ಅವ್ರು ಏನ್ ಮಾಡ್ತಾರ ಅಂದ್ರೆ ಅಣ್ಣ ಬಂದು ಇವಳಿಗೆ ಮುತ್ತೈದತನ ಕೊಟ್ಟು ಭಂಡಾರ ಕೊಟ್ಟು ಹೋಗ್ತಾನೆ, ಬಳಿ ಕುಂಕುಮ ಎಲ್ಲಾ ಕೊಡ್ತಾನೆ. ಹಂಗಾಗಿ ಈಗೋ ಮಂತಾನ ಇದೆ, ಗೊಡಚಿ ವೀರಭದ್ರೇಶ್ವರ ಮಂತಾನ ಇದೆ. ಅವರೇ ಬಂದು ಅಮ್ಮನ್ನ ಇದನ್ ಮಾಡ್ತಾರೆ, ಅವತ್ತು ಮುತ್ತೈದೆ ಮಾಡ್ತಾರೆ. ಮುತ್ತೈದೆ ಆದ್ಮೇಲೆ ಅವಾಗ ಏನ್ ಮಾಡ್ತಾರೆ, ಮೈಲಾರಲಿಂಗೇಶ್ವರ ಭಂಡಾರ ಕೊಡ್ತಾರೆ. ಈ ಭಂಡಾರ ಬಂಗಾರ ಆಗ್ಲಿ ಅಂತ ಹೇಳಿ ಎಲ್ಲಾ ಕಡೆನೂ ಅಣ್ಣ ತಂಗಿ ಸೇರ್ಬಿಟ್ಟು ಇದು ಹಂಗ ಭಾರತ್ ಹುಣಿ ಅವನಿಗೆ 7 ಕೋಟಿ ಜನ ಅಲ್ಲಿ ಸೇರ್ತಾರೆ, ಇಲ್ಲಿ ಅಷ್ಟು ಜನ ಸೇರ್ತಾರೆ, ಇಲ್ಲಿವರೆಗೆ ಸೇರಿಲ್ಲ. ಯಾಕಂದ್ರೆ ಅದಕ್ಕೊಂದು ಚರಿತ್ರೆ ಇದೆ. ಹಂಪಿ ವಿರೂಪಾಕ್ಷಿ ದೇವಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಅವನು ಸಾಲ ತಗೊಂಡಿರ್ತಾನೆ, ಯಾರು 7 ಕೋಟಿ. ಹಂಗಾಗಿ ಹಂಪಿ ವಿರೂಪಾಕ್ಷಿ ಗುಡಿ ಮೇಲೆ ಸಿಕ್ಕದ ಮೇಲೆ ತೆಂಗಿನಕಾಯಿ ನೀರು ಬಂದಾಗ 7 ಕೋಟಿ ಸಾಲ ತೀರ್ತಂತೆ. ಹಂಗಾಗಿ ಇಲ್ಲಿವರೆಗೆ ಸಾಲ ತೀರಲ್ಲ, 7 ಕೋಟಿ ಜನ, ಹಂಗ 7 ಕೋಟಿ ಸಾಲ ತೀರಲ್ಲ, ಆ ತರ ಒಂದು ಇದೆ. ಆದ್ರೆ ಅಮ್ಮಂದ ಏನಪ್ಪಾ ಅಂದ್ರೆ ಆಕಿ ಮಾಯಿಗಾರ್ತಿ ಅಲ್ಲಮ್ಮ ಅಂತ ಇರ್ಬೋದು. ಯಾವಾಗ ಏನ್ ಮಾಡ್ತಾರೆ, ಯಾವ ಹೆಂಗ್ ಕರ್ಸೋ ಗೊತ್ತಿಲ್ಲ, ಕರ್ಸ್ಕೋಬೇಕಂತ ಬಂದು ಕರ್ಸ್ಕೊಂಡ್ಬಿಡ್ತಾರೆ. ಆ ಶಿರಾ ಕರ್ದಿರೋದ್ರಿಂದ ರುಂಡ ಭಾಗ ಅಷ್ಟಿಟ್ಟು ಇನ್ನು ಪೂಜೆ ಮಾಡೋಲ್ಲ. ಆ ಕೊಡ್ಲಿ ದಕ್ಷಿಣ ಕನ್ನಡದಲ್ಲಿ ಹೋಗಿ ಬಿದ್ದಿರುತ್ತೆ. ತೀರ್ಥ ತಗೊಂಡೋಗೋದಾ? ಎಷ್ಟಮ್ಮ ಇದು? 10 ರೂಪಾಯಿ. ಅಲ್ಲಿ ಒಳಗಡೆ ಎಷ್ಟು? ಅಲ್ಲಿ 10 ರೂಪಾಯಿ. 10 ರೂಪಾಯಿ. ಒಂದ್ ಸಾಕಲ್ಲ? ಒಂದ್ ಸಾಕು. 10 ರೂಪಾಯಿ ಒಂದ್ವಾ? ಇಲ್ಲೇ ಅದೇ ಯಾವ ತಾಂಡೆ ಕಟಮಳ್ಳಿ ಇಲ್ಲ ರಾಮದೂರ ಬನ್ನೂರು ಯಾವ್ದ ಕಲ್ಮಾಡ ಬನ್ನೂರು ತಾಂಡೆ ಕಟಮಳ್ಳಿ ಅವ್ರು ಬಂದಿಲ್ಲ ತಾಂಡೆ ಅವರು ಸರ್ ಇವರು? ಹಾ ತಾಂಡೆ ಸರ್. ಈ ತಾಂಡೆಗಳವ್ರಿ, ಇಲ್ಲಿ ತಾಂಡೆ ಐತ್ರಿ, ಇದು ಎಲ್ಲಮ್ ಗುಡ್ರಿ, ಅದೆಲ್ಲಮ್ ಗುಡ್ ತಾಂಡೆ ರೀ. ಆಮೇಲೆ ಇವ್ರದ್ದು ಕಟಮಳ್ಳಿ ತಾಂಡೆ, ಇವ್ರದ ಬನ್ನೂರು ತಾಂಡೆ ರೀ, ರಾಮದೂರ್ ತಾಲೂಕ್ ಇವ್ರದ್ದು. ಹೋಗಿವ್ರಿ ನಾವು. ಎಷ್ಟು ವ್ಯಾಪಾರ ಮಾಡ್ತೀಯಮ್ಮ ಡೈಲಿ? 500-600 ರೂಪಾಯಿ. ಜಾತ್ರೆಯಾಗ ಬಾಳಕತ್ರಿ. ಪೂರ್ತಿ ನಿಮ್ ಕುಟುಂಬನೇ ಇಲ್ಲಿದ್ದೀರಾ? ಹೌದೌದು, ಬರ್ತಾರ ಒಬ್ಬೊಬ್ಬರು 500-600 ರೂಪಾಯಿ ಸಂಪಾದನೆ ಮಾಡ್ತೀರಾ? ಹೌದ್ರಿ, ಜೀವನಕ್ಕೆ ಸಾಕಾಗುತ್ತೆ. ಮತ್ ಕಟ್ಟಿಗೆ ನೀರು ಸಪ್ಲೈನು ಮಾಡ್ತಾರೆ ಒಂದಾರಿಗೆ. ಅವ್ರದು ನೀರದು ಇನ್ನೊಬ್ರು ಎಲ್ಲ ಮುಡ್ ತಾಂಡಿದವ್ರು ನೀರು. ಬನ್ನಿ ಕೊಳ್ಳಗಳನ್ನು ನೋಡ್ಕೊಂಡ್ ಬರೋಣ. ಇದು ಗಣಪತಿ ದೇವಸ್ಥಾನ. ಗಣಪತಿ ದೇವಸ್ಥಾನ ಸರ್. ಇಲ್ಲಿ ಎಷ್ಟು ಕೊಳ್ಳಗಳಿದಾವೆ ಇಲ್ಲಿ ಒಳಗಡೆ? ಇದೆ ಸರ್ 3. 3? ಹ್ಞೂ ಸರ್. ಇದೆ ಎಣ್ಣೆ ಹೊಂಡ, ಎಣ್ಣೆ ಹೊಂಡ್ರಿ, ಅರಸಿನ ಹೊಂಡ, ಕುಂಕುಮ ಹೊಂಡ. ಕುಂಕುಮ ಹೊಂಡ ಇವರಿ 3 ಹೊಂಡಗಳು. ಬಟ್ ಬಂದ ಆಗುದಲ್ರಿ, ಟೈಮ್ ಹರಿದು ನರಿ ಯಾವಾಗ್ಲೂ ನೀರು ಬರ್ತಾ ಇರ್ತಾರೆ. 3 ಇಲ್ಲಿ ಇಲ್ಲಿ ಚಾ ತಾಪ ಚಾ ತಾಯಿಲ್ ಇಲ್ಲ, ಚಾಯ್ ಆಮೇಲೆ ಕುಡಿಯೋಣ ಬನ್ನಿ. ಆಯ್ತು, ಒಳಗೆ ಕುಡಿತೀವಿ, ಒಳಗೆ ಬರ್ತೀವಿ. ಒಳ್ಳೆ ಬರ್ತೀವಿ, ಬೈ ಆಯ್ತು ಬರ್ರಿ. ಸರ 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 ಈ ಕಡೆ ಬರ್ರಿ, ಈ ಕಡೆ. ಇಲ್ಲೊಂದು ಹೊಂಡ ಐತ್ರಿ, ಇದೊಂದು ಹೊಂಡ, ಅದೊಂದು ಹೊಂಡ, 3 ಹೊಂಡ. ಇದು ಅರಿಶಿನ ಹೊಂಡ ಬರ್ದಾರ ಬಿಡು. ಸರ ಅರಿಶಿನ ಹೊಂಡ, ಹೆಣ್ಣು ಹೊಂಡ್ರಿ, ಆಮೇಲೆ ಕುಂಕುಮ ಹೊಂಡ್ರಿ, 3 ಹೊಂಡ್ರಿ ಸರ. ಪವಿತ್ರ ಎಣ್ಣೆ ಹೊಂಡದಲ್ಲಿ ತೀರ್ಥ ಬಾಟ್ಲಿ ಸರ. ಅಲ್ಲ ಈಗ ಈ ಸವದತ್ತಿ ಗುಡ್ಡದಲ್ಲಿ ನಮ್ ಜೊತೆಗೆ ಒಬ್ರು ಪ್ರವಾಸಿಗರು ಸಿಕ್ಕಿದ್ದಾರೆ. ಇಲ್ಲಿಗೆ ಬಂದಾಗ ಏನೆಲ್ಲ ಇನ್ನೂ ಉತ್ತಮ ರೀತಿಯಾದಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಅಂತ ಅವ್ರಿಗೆ ಅನಿಸ್ತು ಅನ್ನೋದನ್ನ ಅವ್ರ ಬಯಲ ಕೇಳೋಣ. ಸರ್, ತಾವು ಯಾವರು? ನಮ್ದು ರಾಮದುರ್ಗ ಸರ್. ರಾಮದುರ್ಗ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿಂದ ಒಂದು 23 ಕಿಲೋಮೀಟರ್ ಆಗುತ್ತೆ. ಬರ್ತಿರ್ತೀರಾ ಗುಡ್ಡಕ್ಕೆ? ಬರ್ತಿರ್ತೇವೆ ಸರ್. ಹೇಗೆ ತಾಯಿ ಪವಾಡ? ತಾಯಿ ಪಾಡ ಚಲೋ ಐತಿ ಸರ್. ಇಲ್ಲಿ ಭಕ್ತಿನೂ ಐತಿ. ಆದ್ರ ಇಲ್ಲಿ ಏನಾಗ್ತೈತಿ, ನಾವು ಬೇರೆ ಹಳ್ಳಿಗಳಿಂದ ಇಲ್ಲಿ ಬರ್ತಿರ್ತೇವಲ್ಲ, ಬಂದಾಗ ವ್ಯವಸ್ಥೆ ಬಹಳ ಅವ್ಯವಸ್ಥೆ ಆಗೈತಿ ಸರ್. ಆಮೇಲೆ ಯಾಕಂದ್ರೆ ಇಲ್ಲಿ ಬಯಲು ಶುಚಿ ಜಾಸ್ತಿ ಹೋಗ್ತಾರೆ. ಇಲ್ಲಿ ಬಯಲು ಸಮಸ್ಯೆ ಬಹಳ ಐತಿ. 1-2-3 ಇಷ್ಟ ಅದಾವ್ರಿ. ಏನಾಗ್ತದೆ, ಇಲ್ಲಿ ಪವಿತ್ರ ಸ್ಥಳಕ್ಕೆ ನಾವು ಇಲ್ಲಿ ಹೊಲಸಾಟ ಮಾಡಿದ್ರೆ ಆ ದೇವರಿಗೆ ಅಪವಿತ್ರ ಮಾಡ್ದಂಗ ಆಗತ್ತೆ ನಾವು. ಹಂಗಾಗಿ
ಸ್ವಲ್ಪ ನಾವು ಜಾಸ್ತಿ ಕ್ಲೀನಿಂಗ್ ಮಹತ್ವ ಕೊಡ್ಬೇಕು ಶಾಸಕರ. ಈಗ ಜನ ಕ್ಲೀನಿಂಗ್ ಮಹತ್ವ ಕೊಡ್ಬೇಕಾ ಅಥವಾ ಸರ್ಕಾರ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕು? ಸರ್ಕಾರ ಮಾಡ್ಬೇಕು ಸರ್. ಜನಗಳೇನು ಮಾಡ್ತಿದಾರೆ, ಜನಗಳು ಮಾಡ್ತಾರ, ಅದಕ್ಕೆ ಜನಗಳು ಸ್ವಚ್ಛತೆ ಮಾಡ್ಬೇಕು, ಕ್ರಮಗಳನ್ನ ಸರ್ಕಾರ ಕೈಗೊಳ್ಬೇಕು. ಈಗ ಒಂದಷ್ಟು ಶೌಚಾಲಯಗಳಿದಾವೆ, ಅದ್ ಸಾಕಾಗಲ್ಲ ಅಂತ? ಸಾಕಾಗಲ್ಲ ಸರ್, ಇನ್ನು ಸಾಕಾಗಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೇಕು, ಟ್ರೈನಿಂಗ್ ಆಗ್ಬೇಕು. ಇಲ್ಲೆಲ್ಲ ಜಳಕ ಮಾಡಿ ಇಲ್ಲೇ ವೆಸ್ಟರ್ನ್ ಇಲ್ಲೇ ಹಾಕ್ತಾರ. ಅಲ್ಲಿ ನೋಡ್ಬೋದು ಹೆಣ್ಮಕ್ಳಿಗೆಲ್ಲ ಜಳಕ ಮಾಡಕ್ ವ್ಯವಸ್ಥೆ ಇಲ್ಲ ಸರಿಯಾಗಿ, ಪೂರ ಬಯಲು ಮಾಡ್ತಾರ, ಮುಜುಗರ ಆಗ್ತೈತಿ. ಯಾಕಂದ್ರೆ ಅನಿವಾರ್ಯತೆ ಇರ್ತಾವ್ರದ್ದು, ಏನೋ ಒಂದು ಬೇಡಿಕೆ ಇರ್ತಾವ, ಆ ಕಾರಣಕ್ಕೆ ಜಳಕ ಮಾಡ್ತಿರ್ತಾರ ಇಲ್ಲಿ. ಅದು ಅವ್ರಿಗೆ ಸಪರೇಟ್ ಆದಂತ ಸ್ವಲ್ಪ ವ್ಯವಸ್ಥೆ ಆಗ್ಬೇಕು, ಸುವ್ಯವಸ್ಥೆ ಆಗ್ಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ಜಾಗೃತಿ ವಹಿಸ್ಬೇಕು ಶಾಸಕರ, ಅಭಿವೃದ್ಧಿ ಮಾಡ್ಬೇಕಂತ. ಖಂಡಿತ ಈ ಭಕ್ತರ ಭಾವನೆ ಯಾರಿದ್ದಾರೆ ಸಂಬಂಧಪಟ್ಟವರು ಅವರಿಗೆ ತಲುಪಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ನಿಜವಾಗ್ಲೂ ಈ ಯಲ್ಲಮ್ಮ ಗುಡ್ಡದ ಸ್ವಚ್ಛತೆಗೂ ಸಹ ಭಕ್ತರಾದ ನಾವುಗಳು ಸಹ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಹಾಗೆ ಈ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು ಅದನ್ನ ಸರ್ಕಾರಗಳು ಒದಗಿಸ್ಬೇಕು. ಧನ್ಯವಾದ ಬ್ರದರ್. ಕೇಳಪ್ಪ ರಾಜ, ಏನ್ ಮಾಡ್ತೀಯ ಇಲ್ಲಿ ನೀನು? ನಾನು ಇಲ್ಲಿ ವ್ಯಾಪಾರ ಮಾಡ್ತೀನಿ ಸರ್. ಏನ್ ಅನ್ಸುತ್ತೆ ಈ ಒಂದು ಅಮ್ಮನವ್ರ ದೇವಸ್ಥಾನ ಅಂದ್ರೆ ಬಹಳ ಇಂಪ್ರೂವ್ ಇದೆ. ಎಲ್ಲಾ ಸಕಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಆದ್ರ ಸ್ವಚ್ಛತೆ ಬಗ್ಗೆ ಅಂತಂದ್ರೆ ಈ ಗಲೀಜು, ಎತ್ತುಗಳು ಮತ್ತೆ ಹಸು ಕರಗಳ ವ್ಯವಸ್ಥೆ ಚೆನ್ನಾಗಿ ಮಾಡ್ಬೇಕಾಗಿ ನಮ್ಮಂತ ವಿನಂತಿ ಮಾಡಿಕೊಳ್ತೀನಿ. ಅಂದ್ರೆ ಬರೋರ್ಗೆ ಎಲ್ಲರೂ ಸ್ವಚ್ಛವಾಗಿರ್ಬೇಕು ಅನ್ನೋ ತರದಲ್ಲಿ ಸರ್ ಬಗ್ಗೆ ಅದ್ರ ಬಗ್ಗೆ ಹೇಳಿ. ಆಯ್ತಪ್ಪ ಸರ್. ಅವ್ರು ನಿಮ್ ಬೆಂಗಳೂರು ತಲುಪಿಸ್ತೇನೆ ನಿಮ್ಮ MLA ಗೆ. ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರ